ನಿಜವಾಗ್ಲೂ ಬೆಳಗ್ಗೆ ಎದ್ದೇಳಬೇಕಾದ್ರೆ ಕಣ್ಣು ಬಿಡ್ತಾ ಇರಲಿಲ್ಲ. ಬಾಡಿ ತುಂಬ ಸ್ಟ್ರೈನ್ ಆಗಿತ್ತು. ಹೇಳೋಕ್ಕಾಗ್ತಾ ಇರಲಿಲ್ಲ. ಬಟ್ ನನ್ನ ಗುರಿ ನನ್ನನ್ನು ಬಿಡಲಿಲ್ಲ. ಎಬ್ಬಿಸ್ತು. ಎದ್ದೆ. ಬಟ್ ಇದೊಂಥರ ಯುದ್ಧ ಅನಿಸುತ್ತೆ. ಈ ಯುದ್ಧ ಈ ಪ್ರಪಂಚದ ಜೊತೆಗೆ ಅಲ್ಲ. ಈ ಯುದ್ಧ ಓನ್ಲಿ ಅವರ್ ಸೆಲ್ಫ್. ಸೊ ಹಾಗಾಗಿ ಬಿಡಲಿಲ್ಲ, ಎದ್ದು ಬಿಟ್ಟೆ. ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು 4ನೇ ದಿನ ಅರ್ಲಿ ವೇಕಪ್ ಆ್ಯಂಡ್ 10,000 ಸ್ಟೆಪ್ ಚಾಲೆಂಜ್ಗೆ. ಯಾರ್ಯಾರು ನನ್ನ ಜರ್ನಿಯಲ್ಲಿ ಡೇ 1ಇಂದ ಇದ್ದೀರಾ ಅವ್ರಿಗೆಲ್ಲನೂ ಒಂದು ಹೇಳಬೇಕಂದ್ರೆ, ಇಟ್ಸ್ ನಾಟ್ ಆಲ್ ಅಬೌಟ್ ಜಸ್ಟ್ ವಾಕಿಂಗ್. ಇಟ್ಸ್ ಅಬೌಟ್ ಡಿಸಿಪ್ಲಿನ್ ಆ್ಯಂಡ್ ಮೈಂಡ್ಸೆಟ್ ಆ್ಯಂಡ್ ಕಂಟ್ರೋಲ್ ಅವರ್ ಸೆಲ್ಫ್. ಫಸ್ಟ್ ಡೇ ಸ್ವಲ್ಪ ತುಂಬ ಕಷ್ಟ ಇತ್ತು. ಸೆಕೆಂಡ್ ಡೇ ಸ್ವಲ್ಪ ಕಾಲುಗಳು ತುಂಬ ನೋವ್ತಾ ಇದ್ದು. 3ನೇ ದಿನ ಈ ಚಾಲೆಂಜ್ನ ಬಿಡೋದಕ್ಕೆ ತುಂಬ ಎಕ್ಸ್ಕ್ಯೂಸಸ್ಗಳಿದ್ದು. ಆದರೆ ಇವತ್ತು 4ನೇ ದಿನ ತುಂಬ ಸ್ಟ್ರಾಂಗಾಗಿ ಎದ್ದಿದ್ದೀನಿ. ಬಿಕಾಸ್ ಕನ್ಸಿಸ್ಟೆನ್ಸಿ ಬಿಲ್ಡ್ಸ್ ಪವರ್. ಲೆಟ್ಸ್ ಸ್ಟಾರ್ಟ್ ಅವರ್ ಚಾಲೆಂಜ್. ಓಕೆ, ನೋಡಿ ನಮ್ಮ ಚಾಲೆಂಜ್ನ ಸ್ಟಾರ್ಟ್ ಮಾಡಿದ್ದೀವಿ. ಶುರು ಮಾಡೋಣ. 5,000 ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ. ಮೈಂಡ್ ತುಂಬ ಕ್ಲಿಯರ್ ಆಗಿದೆ. ಹೋಗ್ತಾ ಹೋಗ್ತಾ ಕಾನ್ಫಿಡೆನ್ಸ್ ಹೆಚ್ಚಾಗ್ತಾ ಇದೆ. ಸೊ 10,000 ಕಂಪ್ಲೀಟ್ ಮಾಡೋಣ, ಆಮೇಲೆ ಮಾತಾಡೋಣ. ಫೈನಲಿ 10,000 ಕಂಪ್ಲೀಟ್ ಆಗಿದೆ. ನೋಡಿ, ಕಾಣಿಸ್ತಾ ಇರ್ಬೋದು. 10,000 ಕಂಪ್ಲೀಟ್ ಮಾಡಿದ್ದೀನಿ. ವಿ ಡಿಡ್ ಇಟ್. ನೀವು ಕಂಟಿನ್ಯೂವಸ್ ಆಗಿ 7 ಡೇಸ್ ಈ ಚಾಲೆಂಜ್ ಕಂಟಿನ್ಯೂ ಮಾಡ್ತಾಯಿದ್ರೆ ನೀವು ಬರೀ ನಿಮ್ಮ ಸ್ಟ್ಯಾಮಿನಾನ ಬಿಲ್ಡ್ ಮಾಡ್ತಾ ಇಲ್ಲ, ಅದ್ರ ಬದಲಾಗಿ ನಿಮ್ಮ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡ್ತಾ ಇರ್ತೀರ. ಸೊ ಕಂಟಿನ್ಯೂ ಮಾಡ್ತಾ ಇರಿ ಈ ಚಾಲೆಂಜನ್ನ. ಈ ಚಾಲೆಂಜ್ ನಮಗೆ ಹೌ ಟು ಕಂಟ್ರೋಲ್ ಲೇಜಿನೆಸ್ ಆ್ಯಂಡ್ ಹೌ ಟು ಫೈಟ್ ವಿತ್ ಎಕ್ಸ್ಕ್ಯೂಸಸ್ ಆ್ಯಂಡ್ ನಮ್ಮ ಪ್ರಾಮಿಸ್ಗೆ ನಾವು ಎಷ್ಟು ಭದ್ರವಾಗಿರ್ತೀವಿ ಅನ್ನೋದು ಕಲಿಸ್ಕೊಡುತ್ತೆ. ಸೊ ಈ ಚಾಲೆಂಜ್ ತುಂಬ ಇಂಪಾರ್ಟೆಂಟು. ಯಾಕೆಂದರೆ ನಮ್ಮ ಚಾಲೆಂಜ್ಗೆ ನಾವು ಭದ್ರವಾಗಿರಲಿಲ್ಲ ಅಂದರೆ ನಮ್ಮ ಕನಸುಗಳು ಕೂಡ ನಾವು ಭದ್ರಲ್ಲ ಅಂತ ಅರ್ಥ. ಇಲ್ಲಿಗೆ ಡೇ 4 ಚಾಲೆಂಜ್ ಕಂಪ್ಲೀಟ್ ಆಗಿದೆ. ಯಾರ್ಯಾರು ನನ್ನ ಜೊತೆಗೆ ಈ ಚಾಲೆಂಜಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀರಾ, ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಒಂದು ಮೆಸೇಜ್ ಹಾಕಿ, ಜೊತೆಗೆ ಈ ಚಾಲೆಂಜ್ನ ಮುಗಿಸೋಣ. ಸೊ ನಾಳೆ ಚಾಲೆಂಜಲ್ಲಿ ಸಿಗೋಣ. ಸೊ ಬಾಯ್.